ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಭಾರತದಲ್ಲಿರುವ ಟಾಪ್ ಟ್ರೇಡಿಂಗ್ ಆ್ಯಪ್ಗಳು ಇನ್ 2026 ಮತ್ತು ಈ ಆ್ಯಪಿನ ಮುಖಾಂತರ ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ಬೋದು. ನೀವು ಟ್ರೇಡಿಂಗು ಮತ್ತು ಆಪ್ಷನ್ಸು ಇವನ್ನೆಲ್ಲ ಟ್ರೈ ಮಾಡ್ಬೋದು. ಸೊ ಓಕೆ, ಆ ಆ್ಯಪ್ಗಳನ್ನು ನಾನು ಇನ್ ಡೀಟೇಲ್ ಆಗಿ ಈ ಪಿ ಪಿ ಟಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಟ್ ಬಿಫೋರ್ ಗೋಯಿಂಗ್ ಟು ಇನ್ ಡೀಟೇಲ್, ನೀವು ಆ ಆ್ಯಪ್ ಬಗ್ಗೆ ಇನ್ ಡೀಟೇಲ್ ಆಗಿ ಮತ್ತು ಆನ್ಲೈನಲ್ಲಿ ಮತ್ತು ನಿಮ್ಗೆ ಯಾವುದಾದ್ರೂ ನಿಮಗೆ ಎಕ್ಸ್ಪರ್ಟ್ ಗೊತ್ತಿದ್ದರೆ ಅವ್ರ ಹತ್ರ ಕೇಳಿ ಆಮೇಲೆ ನೀವು ಮ್ಯೂಚುವಲ್ ಫಂಡ್ಸು ಮತ್ತು ಟ್ರೇಡಿಂಗ್ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಓಕೆ, ಬಟ್ ಐ ಆಮ್ ನಾಟ್ ಎ ಎಕ್ಸ್ಪರ್ಟ್ ಇನ್ ದ್ಯಾಟ್, ಬಟ್ ವಾಟ್ ಎವರ್ ದ ಡೇಟಾ ಐ ಹ್ಯಾವ್, ಸೊ ಐ ಪ್ರಿಪೇರ್ಡ್ ದ ಡೇಟಾ. ಓಕೆ, ಸೊ ಅದಕ್ಕೋಸ್ಕರ ನೀವು ಈ ಆ್ಯಪಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲಿಗೆ ಸ್ವಲ್ಪ ವೆರಿಫೈ ಮಾಡಿ. ಓಕೆ, ಸೊ ನಾನು ಒನ್ ಬೈ ಒನ್ನು ಟಾಪ್ 5 ಆ್ಯಪ್ಸನ್ನು ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಆಮೇಲೆ ಅದರಲ್ಲಿ ಏನಾರ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೀನಿ. ಓಕೆ, ಈಗ ನಾವು ಒನ್ ಬೈ ಒನ್ನು ಆ್ಯಪ್ಸ್ ಡೀಟೇಲ್ಸ್ನ ನೋಡೋಣ. ಓಕೆ, ಟಾಪ್ 1ನಲ್ಲಿ ಇಲ್ಲಿ ನೋಡಿ, ಜಿರೋದಾ ಬರುತ್ತೆ. ಜಿರೋದಾದಲ್ಲಿ ಎದಕ್ಕೆ ಟಾಪ್ 1 ಅಂದರೆ ಅದು ಇಕ್ವಿಟಿ ಡೆಲಿವರಿ, ಇಂಟ್ರಾಡೇ ಟ್ರೇಡಿಂಗು ಮತ್ತು ಫ್ಯೂಚರ್ಸು ಆಪ್ಷನ್ಸ್ಗಾಗಿ ಯೂಸ್ ಮಾಡ್ತೀವಿ. ಓಕೆ, ಮತ್ತು ಇದರಲ್ಲಿ ಕೈಟ್ ಅಂತ ಒಂದು ಆ್ಯಪ್ ಇದೆ, ಇನ್ವೆಸ್ಟ್ಮೆಂಟ್ ಆ್ಯಪು. ಸೊ ಆ ಆ್ಯಪನ್ನು ನಾನು ಯೂಸ್ ಮಾಡ್ತೀನಿ ಫಾರ್ ಡೈರೆಕ್ಟ್ ಶೇರ್ ಬೈ ಮಾಡೋಕ್ಕೆ, ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಗೆ ಕಾಯಿನ್ ಅಂತ ಇದೆ. ಸೊ ಆ ಆ್ಯಪನ್ನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. UI ಮತ್ತು UID ಜೆನ್ನು ಸ್ಪೀಡ್ ವೈಸ್ ತುಂಬ ಚೆನ್ನಾಗಿದೆ. ಮತ್ತು ಅವರು ಇಕ್ವಿಟಿ ಡೆಲಿವರಿಗೆ 0 ಬ್ರೋಕರೇಜ್ ತೊಗೊತಾರೆ. ಮತ್ತು ಅವ್ರದ್ದು ವರ್ಸಿಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಮುಖಾಂತರ ಅವರು ಶೇರ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಟೋಟಲ್ ಶೇರ್ ಮಾರ್ಕೆಟ್ದು ಎಲ್ಲ ನಾಲೆಜನ್ನು ಆ ಯೂಟ್ಯೂಬ್ ಚಾನಲ್ಲಿ ಕೊಡ್ತಾ ಇರ್ತಾರೆ. ಇದು ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದು ಟಾಪ್ 1ನಲ್ಲಿದೆ 2026 ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್ನು ಗ್ರೋ ಆ್ಯಪು. ಈ ಆ್ಯಪನ್ನು ನೀವು ಕೇಳಿರಬೇಕು ಆಲ್ಮೋಸ್ಟು. ಓಕೆ, ಬಿಗಿನರ್ಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ತುಂಬ ಸರಳವಾಗಿ ಮತ್ತು ಬ್ಯೂಟಿಫುಲ್ಲಾಗಿ ಈ ಆ್ಯಪ್ ಇದೆ. ಸೊ ಇದ್ರದ್ದು ಮೇನ್ ಈ ಅಡ್ವಾಂಟೇಜ್ ಏನಂದರೆ ಇದು ಜೀರೋ ಫೀ ಇದೆ. ಬಟ್ ಜಿರೋದಾದಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟು ಮತ್ತು ಅಕೌಂಟ್ ಓಪನ್ ಮಾಡೋಕ್ಕಾದರೆ ಅವರು ಸ್ವಲ್ಪ ಅಮೌಂಟ್ ತೊಗೊತಾರೆ ಬಿಗಿನಿಂಗಲ್ಲಿ, 300 ಸಮ್ ಅಮೌಂಟು. ಆಮೇಲೆ ನಿಮ್ಗೆ ಅವರು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಸೊ ಬಟ್ ಗ್ರೋ ಅಲ್ಲಿ ಫ್ರೀ ಇದೆ. ಓಕೆ, ಇದರಿಂದ ನೀವು ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಎಲ್ಲವನ್ನು ಒಂದು ಪ್ಲೇಸಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಓಕೆ, ಇದು ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ನು ಏಂಜಲ್ ಒನ್ನು. ಓಕೆ, ಈ ಆ್ಯಪು ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಚಾರ್ಟ್ ತೋರಿಸ್ತಾರೆ, ಮತ್ತು ನಿಮ್ಗೆ ಇನ್ವೆಸ್ಟ್ಮೆಂಟ್ ಪರ್ಪೋಸಿಗೆ ನಿಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಆ ಚಾರ್ಟ್ಸ್ ಎಲ್ಲ ಇದರಲ್ಲಿ ಬಿಲ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಇದು ಪೂರ್ಣ ಸೇವಾ ಬ್ರೋಕರ್ ಆಗಿದ್ದು ಸಲಹೆ ಮತ್ತು ಶೋಷದ ವರದಿಗಳು ನೀಡುತ್ತದೆ. ಮೀನ್ಸ್ ಇವರು ಸಜೆಷನ್ಸು ಎಲ್ಲ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಏಂಜಲ್ ಒನ್ನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ನು ಅಪ್ಸ್ಟಾಕ್ ಇದೆ. ಓಕೆ, ಅಪ್ಸ್ಟಾಕು ನೀವು ಆಲ್ರೆಡಿ ಕೇಳಿರ್ತೀರ, ರತನ್ ಟಾಟಾ ಅವರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು. ತುಂಬ ಹೈ ಸ್ಪೀಡ್ ಟ್ರೇಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಅಪ್ಸ್ಟಾಕು. ಓಕೆ, ಈ ಅಪ್ಲಿಕೇಶನಲ್ಲಿ ಓಕೆ, ಈಗ ಇದರದ್ದು ಅಡ್ವಾಂಟೇಜಸ್ ಏನಂದರೆ ಅಪ್ಲಿಕೇಶನಲ್ಲಿ ಮೋರ್ ಚಾರ್ಟ್ಸು ಮತ್ತು ಟೆಕ್ನಿಕಲ್ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ, ಇಂಡಿಕೇಟರ್ಸು ಅವೆಲ್ಲ ಫಾರ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ಅಥವಾ ನೀವು ಟ್ರೇಡಿಂಗಿಗೆ ಈ ಆ್ಯಪು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಪ್ಸ್ಟಾಕು. ನೆಕ್ಸ್ಟ್ ಒನ್ನು ಎಮ್ ಸ್ಟಾಕ್ ಅಂತ ಅದೇ ಥರ ಇದೆ. ಓಕೆ, ಇದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ, MTFಗೆ ಇದು ಬ್ರೋಕರೇಜ್ ಇರೋದಿಲ್ಲ, ಬಟ್ ಟ್ರೇಡಿಂಗಿಗೆ ಇದು ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಒನ್ನು Paytm. ಎಲ್ಲರೂ ಕೇಳಿರ್ತೀರ Paytm. ಇದ್ರ ಮುಖಾಂತರ ಆಲ್ಮೋಸ್ಟ್ ಎಲ್ಲರೂ ಇನ್ವೆಸ್ಟ್ ಮಾಡಿರ್ತೀರ. ಐ ಥಿಂಕ್ IPOಗೆ ಇನ್ವೆಸ್ಟ್ ಮಾಡಿರ್ತೀರ, ಮ್ಯೂಚುವಲ್ ಫಂಡಿಗೆ, NPSಗೆ. ಇದು ತುಂಬ ಚೆನ್ನಾಗಿದೆ ಆ್ಯಸ್ ಬಿಗಿನರ್ಸ್ಗೆ. ಓಕೆ, ಇದರಲ್ಲಿ ಸಂಪೂರ್ಣ KYC ಎಲ್ಲ ಡಿಜಿಟಲ್ ಆಗಿ ಮಾಡ್ತಾರೆ. ಟ್ರೇಡಿಂಗ್ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ. ಸೊ ನೀವು ಆ್ಯಸ್ ಎ ಬಿಗಿನರ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು, ಇದು ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟು ದನ್ ಆ್ಯಪ್ ಅಂತಿದೆ. ಸೊ ಇದು ಲೈಕ್ ಟ್ರೇಡಿಂಗ್ ವ್ಯೂಗೆ ಚಾರ್ಟ್ ಕೊಡ್ತಾರೆ, ಮತ್ತು ಇದು ಲೇಡೀಸ್ಗೆ ಬ್ರೋಕರೇಜಲ್ಲಿ 50% ಡಿಸ್ಕೌಂಟ್ ಇದೆ. ಓಕೆ, ತುಂಬ ಸ್ಪೀಡ್ ಇದೆ ಈ ಆ್ಯಪು, ಇದನ್ನು ಯೂಸ್ ಮಾಡಿ. ಓಕೆ, ನೆಕ್ಸ್ಟು ಇನ್ ಮನಿ ಅಂತಿದೆ.
ಓಕೆ. ಈ ಇಂಡ್ ಮನಿಯಲ್ಲಿ ನೀವು ನಾಟ್ ಓನ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು, ಔಟ್ಸೈಡ್ ನೀವು ಯು ಎಸ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ, ಓಕೆ, ಆ ಟೈಮಲ್ಲಿ ನೀವು ಇಂಡ್ ಮನಿ ಆ್ಯಪಲ್ಲಿ ಯೂಸ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಓಕೆ. ಇದರ ಅಡ್ವಾಂಟೇಜ್ ಅನ್ನೋದ್ರಲ್ಲಿ ನೋಡಿ, ಎಲ್ಲ ಹಣಕಾಸು ಆಸ್ತಿ ಅಸೆಟ್ ಒಂದೇ ಆ್ಯಪಲ್ಲಿ ಟ್ರ್ಯಾಕ್ ಮಾಡ್ಬೋದು. ಆಟೋ ಇನ್ವೆಸ್ಟ್ಮೆಂಟ್ ಸೌಲಭ್ಯವೂ ಇದೆ. ಓಕೆ. ಮೀನ್ಸ್ ಇದು ಮೋಸ್ಟ್ ಪ್ರಾಬಬ್ಲಿ ನೀವು ಔಟ್ ಆಫ್ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಈ ಆ್ಯಪಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಓಕೆ. ಈ ಆಲ್ ಆ್ಯಪ್ನ ಹೇಳಿದೆಲ್ಲ ಮೇಲೆ. ಸೊ ಎಲ್ಲ ಆ್ಯಪಲ್ಲಿ ಏನೇನು ಡೆಲಿವರಿ ಶುಲ್ಕ ಇದೆ, ಇಂಟ್ರಾಡೇ ಶುಲ್ಕ ಇದೆ, ಮತ್ತು ಅದರದ್ದು ಅಡ್ವಾಂಟೇಜಸ್ ಏನು ಇದು ನೋಡಿ. ಜೀರೋದಲ್ಲಿ ಜೀರೋ ಶುಲ್ಕ, ಬಟ್ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾಯಿದ್ರೆ ₹20 ಅಥವಾ 0.03. ಓಕೆ. ಅದರ ಇಂಟ್ರಾಡೇ ಇದಿದೆ ಚಾರ್ಜಸ್ಸು. ಗ್ರೋದಲ್ಲಿ ಡೆಲಿವರಿ ಶುಲ್ಕ ₹20 ಅಥವಾ 0.05 ಇದೆ. ಇಂಟ್ರಾಡೇದು ₹20 ಅಥವಾ 0.05. ಅದರ ಅಡ್ವಾಂಟೇಜು ಇಂಟರ್ಫೇಸ್ ತುಂಬ ಚೆನ್ನಾಗಿದೆ. ಸ್ಟಾಕ್ದು ಡೆಲಿವರಿ ಶುಲ್ಕ 0, ಇಂಟ್ರಾಡೇ ಶುಲ್ಕನೂ 0 ಇದೆ. ಲೈಫ್ ಟೈಮ್ ಫ್ರೀ ಪ್ಲ್ಯಾನ್ ಇದೆ. ದನ್ ಆ್ಯಪ್ದು 0 ಇದೆ ಡೆಲಿವರಿ ಶುಲ್ಕ. ಇಂಟ್ರಾಡೇ ಶುಲ್ಕ ಅರೌಂಡ್ ₹20 ಆರ್ 0.3 ಇದೆ. ಮಹಿಳೆಯರಿಗೆ ಸ್ವಲ್ಪ ಡಿಸ್ಕೌಂಟ್ ಇದೆ. ಓಕೆ. ನಿಮಗೇನಾದರೂ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಕಮೆಂಟಲ್ಲಿ ಕ್ವಶನ್ ಕೇಳಿ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೀನಿ. ಓಕೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇನ್ಫಾರ್ಮೇಷನ್ನು ನಿಮಗೆ ತುಂಬ ಲೈಕ್ ಆಗಿದ್ದರೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.